ಬೆಂಗಳೂರು ಅಂದ್ರೆ ಗಾರ್ಡನ್ ಸಿಟಿ ಅನ್ನೋ ಬಿರುದಿತ್ತು. ಆದ್ರೆ ಈಗ ಆ ಹೆಸರು ಉಳಿಸಿಕೊಳ್ಳಲು ಬೆಂಗಳೂರಿಗರು ಹಿಂದೆ ಬಿದ್ದಿದ್ದಾರೆ. ಅದರಲ್ಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ನೀಡಿರೋ ವರದಿ ನೋಡಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಉದ್ಯಾನ ನಗರಿ ಕಾಂಕ್ರೀಟ್ ಕಾಡಿನಂತಾಗಿದೆ. ಹಚ್ಚ ಹಸಿರಾಗಿದ್ದ ಬೆಂಗಳೂರಲ್ಲಿ ಬರೀ ಕಟ್ಟಡಗಳೇ ಕಾಣ್ತಿವೆ. ಬೆಂಗಳೂರಲ್ಲಿ ಮರಗಳು ಕಾಣೆಯಾಗ್ತಿದ್ದು ಎಲ್ಲೆಲ್ಲೂ ಬಿಲ್ಡಿಂಗ್ಗಳು ತಲೆ ಎತ್ತಿವೆ. ಇದರಿಂದ ಈಗ ಮತ್ತಷ್ಟು ಆತಂಕ ಮನೆ ಮಾಡಿದೆ. ರಾಜಧಾನಿಯಲ್ಲಿ ಹಸಿರು ಮಾಯ ಕಾದಿದೆ ಗಂಡಾಂತರ. 50 ವರ್ಷದಲ್ಲಿ 70% 3% ಕುಸಿದ ಹಸಿರಿನ ಪ್ರಮಾಣ. ಬೆಂಗಳೂರಿಗೆ ಗ್ಲೋಬಲ್ ವಾರ್ಮಿಂಗ್ ಎಮರ್ಜೆನ್ಸಿ ಭೀತಿ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಹಸಿರು ಪ್ರಮಾಣ ಕಡಿಮೆಯಾಗ್ತಿದೆ. ಬೆಂಗಳೂರಲ್ಲಿ 1970ರಲ್ಲಿ ನಗರದಲ್ಲಿ 70% ಹಸಿರು ಅರ್ಥಾತ್ ಮರಗಿಡಗಳಿದ್ವು. ಆದರೆ 50 ವರ್ಷಗಳ ಅಂತರದಲ್ಲಿ ಹಸಿರಿನ ಪ್ರಮಾಣ 3% ಇಳಿದಿದೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವರದಿ ಕೊಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಟೆಂಪರೇಚರ್ ಬದಲಾಗ್ತಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಹಸಿರಿನ ಪ್ರಮಾಣವನ್ನ 10ರಿಂದ 11% ಬೆಂಗಳೂರಲ್ಲಿ ಹೆಚ್ಚಿಸಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಆಗ್ಲಿದ್ಯಂತೆ. ಇದು ತುಂಬಾನೇ ಒಂದು ಆಘಾತಕಾರಿ. ಯಾಕಂದ್ರೆ ಹಾಟ್ ಐಲ್ಯಾಂಡ್ ಅಂತ ಏನ್ ಹೇಳ್ತೀವಿ, ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ, ಬೆಂಗಳೂರು ಇಸ್ ಬಿಕಮ್ ದಿ ಹಾಟ್ ಸ್ಪಾಟ್. ಹಾಟ್ ನ್ಯೂಸ್ ಆಗ್ಬಿಟ್ಟಿದೆ, ಹಾಟ್ ಕೇಕ್ ಆಗ್ಬಿಟ್ಟಿದೆ ಬೆಂಗಳೂರು. AC ಹಾಕೊಳ್ಳೋದು ಒಂದು ಶಾಶ್ವತ ಪರಿಹಾರ ಅಲ್ಲ. ಮರಗಳನ್ನ ನೆಡೋದು, ಗಿಡಗಳನ್ನ ನೆಡಬೇಕು, ಕೆರೆಗಳನ್ನ ಉಳಿಸಬೇಕು. ಇದರಿಂದ ಮಾತ್ರ ಶಾಶ್ವತ ಪರಿಹಾರ. ದಿಸ್ ಈಸ್ ಕಾಲ್ಡ್ ದಿ ಡೆವಲಪ್ಮೆಂಟ್, ಆರ್ ಎಲ್ಸ್ ಇಟ್ ಇಸ್ ಜಸ್ಟ್ ಎ ಗ್ರೋತ್. ಗ್ರೋತ್ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ವೆದರ್ ಡೆವಲಪ್ಮೆಂಟ್, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಪ್ರಕೃತಿ ನೋಡಿಸಿದಾಗ ಮಾತ್ರ ವಿ ಕ್ಯಾನ್ ಡೆವಲಪ್. ಇನ್ನು ಪರಿಸರ ಪ್ರಮಾಣ ಕಡಿಮೆಯಾದ್ರೆ ಏನೆಲ್ಲ ತೊಂದರೆ ಅಂತ ನೋಡೋದಾದ್ರೆ, ಪರಿಸರ ಪ್ರಮಾಣ ಇಳಿಕೆಯಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗಲಿದೆ. ಬೋರ್ವೆಲ್ಗಳು ಬತ್ತಿ ಹೋಗಿ ನೆಲ ಬರಡು ಪ್ರದೇಶ ಆಗಲಿದೆ. ಪ್ರಾಣಿ ಪಕ್ಷಿಗಳು ಇರಲ್ಲ. ಬಯೋಡೈವರ್ಸಿಟಿ ಕಳೆದುಕೊಂಡು ಬಿಡ್ತೀವಿ. ಹೀಟ್ ಐಲ್ಯಾಂಡ್ ಆಗುತ್ತೆ. ಬಿಸಿಲು ಪ್ರಮಾಣ ಜಾಸ್ತಿ ಆಗುತ್ತೆ. 45%ಗಿಂತ ಜಾಸ್ತಿ ಬಿಸಿಲು ಬರುತ್ತೆ. ಜನರ ಆರೋಗ್ಯದಲ್ಲಿ ಏರುಪೇರು ಆಗಲಿದ್ಯಂತೆ. ಇತ್ತೀಚೆಗೆ ನೀವು ನೋಡಬಹುದು ಸಿಮೆಂಟ್ ರೋಡ್ಸ್ಗಳು ಬರ್ತಾ ಇದೆ. ಆದರೆ ಎಲ್ಲಿ ನೆಸೆಸಿಟಿ ಇದೆ ಆ ಜಾಗದಲ್ಲಿ ಮಾಡಲ್ಲ. ಪ್ರತಿಯೊಂದು ರಸ್ತೆಗಳು ಕೂಡ ಮಾಡ್ತಾರೆ. ಆಮೇಲೆ ಮೋರಿ ನೀರು ಕೂಡ ಭೂಮಿಯೊಳಗೆ ಹೋಗಲ್ಲ. ಅವಾಗೆಲ್ಲ 300 ಅಡಿಗೆಲ್ಲ ಬೋರ್ವೆಲ್ ನೀರು ಸಿಗ್ತಾ ಇತ್ತು. ಇವತ್ತಿನ 1000 ಅಡಿ ಕೂಡ ಸಿಗಲ್ಲ. KR ಪುರಂ, ವೈಟ್ಫೀಲ್ಡ್ ಆ ಕಡೆ ಎಲ್ಲ ಹೋದ್ರೆ ನೀರೇ ಇಲ್ಲ ಅಂತ. ಈ ಪಾರ್ಕಲ್ಲಿ ಯಾವುದೋ ಗಿಡಗಳೆಲ್ಲ ಹಾಕ್ತಾರೆ. ಅದಕ್ಕಿಂತ ನಾವೇನು ಹೇಳೋದು ಅಂದರೆ ದೊಡ್ಡ ದೊಡ್ಡ ಮರ ಆಗುವಂಥ ಗಿಡಗಳು ಹಾಕಿ ಮೇಂಟೆನೆನ್ಸು ಕಮ್ಮಿ ಆಗುತ್ತೆ. ಅದು ಪಾಡಿಗೆ ಅದು ಇರುತ್ತೆ ಅನ್ನೋ ವಿಚಾರ ನಮ್ಮ. ಹೊಸ ಬಡಾವಣೆ, ಮನೆ, ಕಟ್ಟಡ ನಿರ್ಮಾಣ, ಮೆಟ್ರೋ ವಿಸ್ತರಣೆ, ವೈಟ್ ಟಾಪಿಂಗ್ ಸೇರಿದಂತೆ ಅನೇಕ ಯೋಜನೆ, ಅಭಿವೃದ್ಧಿ ಕಾರ್ಯಗಳ ಹೆಸರಲ್ಲಿ ನಗರದಲ್ಲಿ ಮರಗಳಿಗೆ ಕೊಡಲಿ ಬೀಳ್ತಿದೆ. ಇದರಿಂದಾಗಿ ಉದ್ಯಾನ ನಗರಿ ಕಾಂಕ್ರೀಟ್ ಕಾಡಾಗಿ ಬದಲಾಗ್ತಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.